ಯುದ್ಧಕಾಂಡ. ದೀದಿಗೆ ನಡುಕ ಹುಟ್ಟಿಸುತ್ತಿದೆ ಆಪ್ತ ಮಿತ್ರನ ಯುದ್ಧ ತಂತ್ರ. 14 ವರ್ಷ ಜೊತೆಗಿದ್ದ ಅಧಿಕಾರಿ ಮಮತಾಗೆ ತೋಡಿದ್ರ ಖೆಡ್ಡ. ನಂದಿ ಗ್ರಾಮದಲ್ಲೇ ದೀದಿಯನ್ನ ಕಟ್ಟಿಹಾಕುತ್ತಾ ಬಿಜೆಪಿ ಟೀಮ್. ಬಂಗಾಳದಲ್ಲಿ ಯುದ್ಧಕ್ಕೆ ವೇದಿಕೆ ಸಜ್ಜಾಗಿದೆ. ಬಂಗಾಳ ಈಗ ಅಕ್ಷರಶಃ ರಣಾಂಗಣವಾಗಿದೆ. ಇನ್ನೂ ಕೆಲವು ತಿಂಗಳಲ್ಲಿ ಬಂಗಾಳ ಅಧಿಪತಿ ಯಾರಾಗ್ತಾರೆ ಅನ್ನೋದು ಗೊತ್ತಾಗುತ್ತೆ. ಅದಕ್ಕಾಗಿ ಈಗಿನಿಂದಲೇ ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಅಖಾಡ ಸಜ್ಜಾಗಿದೆ. ದೀದಿ ಹಾಗೂ ಕಮಲಪಾಳ್ಯದ ನಡುವಿನ ಪೈಪೋಟಿ ಕಾವೇರಿದೆ. ಎರಡೂ ಪಕ್ಷಗಳು ವಿಧಾನಸಭಾ ಸಮರಕ್ಕೆ ಸರ್ವ ರೀತಿಯಲ್ಲೂ ಸಜ್ಜಾಗ್ತಿವೆ. ಇದೇ ಟೈಮ್ನಲ್ಲೇ ಬಂಗಾಳದ ಯುದ್ಧಕಾಂಡದಲ್ಲಿ ಭಾರಿ ಸದ್ದು ಮಾಡುತ್ತಿದೆ ದೀದಿ ಆಯ್ಕೆ ಮಾಡಿಕೊಂಡಿರೋ ಕ್ಷೇತ್ರ. ಇಡೀ ದೇಶದ ರಾಜಕೀಯದಲ್ಲೇ ಬಂಗಾಳದ ಅಗ್ನಿಮಯಿ ಆಯ್ಕೆ ಮಾಡಿಕೊಂಡಿರೋ ಕ್ಷೇತ್ರ ದೊಡ್ಡ ಚರ್ಚೆ ಹುಟ್ಟುಹಾಕಿದೆ. ಬಂಗಾಳದ ರಾಜಕೀಯದಲ್ಲೇ ದೊಡ್ಡ ಮಟ್ಟದ ಕಂಪನ ಹುಟ್ಟುಹಾಕಿದೆ ಮಮತಾ ಬ್ಯಾನರ್ಜಿ ಕ್ಷೇತ್ರ. ದೀದಿಗೆ ನಡುಕ ಹುಟ್ಟಿಸುತ್ತಿದೆ ಆಪ್ತ ಮಿತ್ರನ ಯುದ್ಧ ತಂತ್ರ. 14 ವರ್ಷ ಅವರ ಜೊತೆಗಿದ್ದ ಅಧಿಕಾರಿಯೇ ಮಮತಾಗೆ ಖೆಡ್ಡ ತೋಡಿದ್ರೆ. ನಂದಿ ಗ್ರಾಮದಲ್ಲೇ ದೀದಿಯನ್ನ ಕಟ್ಟಿಹಾಕುತ್ತಾ ಬಿಜೆಪಿ ಟೀಮ್. ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆಯನ್ನು ಯಾವ ಕದನಕ್ಕೆ ಹೋಲಿಸಿದ್ರೂ ಕಡಿಮೆ ಏನಲ್ಲ. ಇದು ದೀದಿ ಹಾಗೂ ಮೋದಿ ನಡುವಿನ ನೇರ ಜಟಾಪಟಿ ಅಂದ್ರೂ ತಪ್ಪಾಗಲ್ಲ. ಇಡೀ ದೇಶದ ಚಿತ್ತವನ್ನೇ ತನ್ನತ್ತ ಸೆಳೆದಿದೆ ಪಶ್ಚಿಮ ಬಂಗಾಳದ ಚುನಾವಣೆ. ಒಂದು ಕಡೆ ಕೆಂಪು ಸೇನೆ ಕೈ ಪಕ್ಷ ಇದ್ರೂ ಕೂಡ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ನೇರ ಪೈಪೋಟಿ ಇರೋದು ಟಿಎಂಸಿ ಹಾಗೂ ಕೇಸರಿ ಪಾಳ್ಯದ ನಡುವೆ. ಎರಡೂ ಪಕ್ಷಗಳ ನಡುವೆ ತೀವ್ರ ಜಿದ್ದಾಜಿದ್ದಿನ ಸಮರ ನಡೆಯುತ್ತಿರುವಾಗಲೇ ಭಾರಿ ಸದ್ದು ಮಾಡುತ್ತಿದೆ ಮಮತಾ ಬ್ಯಾನರ್ಜಿ ಆಯ್ಕೆ ಮಾಡಿಕೊಂಡಿರುವ ಕ್ಷೇತ್ರ. ಅಷ್ಟಕ್ಕೂ ಬಂಗಾಳದ ಅಗ್ನಿಮಯಿ ಆಯ್ಕೆ ಮಾಡಿಕೊಂಡಿರೋ ಕ್ಷೇತ್ರ ಯಾವುದು ಗೊತ್ತಾ? ಅದುವೇ ಅವರನ್ನ ಕೈ ಹಿಡಿದ ಕ್ಷೇತ್ರ, ತಮಗೆ ಜನ್ಮ ನೀಡಿದ ಕ್ಷೇತ್ರ, ಟಿಎಂಸಿಗೆ ಹೊಸ ರಾಜಕೀಯ ದಿಕ್ಸೂಚಿ ನೀಡಿದ ಕ್ಷೇತ್ರ. ನಂದಿ ಗ್ರಾಮದಿಂದ ಸ್ಪರ್ಧಿಸುವುದಾಗಿ ದೀದಿ ಅತಿ ದೊಡ್ಡ ಘೋಷಣೆ ಮಾಡಿದ್ದಾರೆ. ನಂದಿ ಗ್ರಾಮದಿಂದಲೇ ಸಮರದ ರಣಕಹಳೆ ಮೊಳಗಿಸಿದ್ದಾರೆ. ಮಹಾ ಶಪಥ ತೊಟ್ಟಿದ್ದಾರೆ ಬಂಗಾಳದ ಅಗ್ನಿಮಯಿ. ನಂದಿ ಗ್ರಾಮ ಮಹಾ ಸಂಗ್ರಾಮ. ನಂದಿ ಗ್ರಾಮದಿಂದ ರಣಕಹಳೆ ಮೊಳಗಿಸಿದ ದೀದಿ. ವಿಧಾನಸಭಾ ಸಮರಕ್ಕೆ ಬಂಗಾಳದ ಅಗ್ನಿಮಯಿ ಸಜ್ಜಾಗಿದ್ದಾರೆ. ನಂದಿ ಗ್ರಾಮದಲ್ಲೇ ಅಖಾಡಕ್ಕೆ ಇಳಿತೀನಿ ಅಂದಿದ್ದೇಕೆ ಗೊತ್ತಾ ದೀದಿ? ಆಪ್ತನೇ ಈಗ ಮಮತಾಗೆ ವೈರಿಯಾಗಿದ್ದೇಕೆ? ದೀದಿ ಸುತ್ತ ಬಿಜೆಪಿ ಹೆಣದ ಚಕ್ರವ್ಯೂಹ ಯಾವ ರೀತಿ ಇದೆ? ಈ ನಂದಿ ಗ್ರಾಮದ ಹಿಂದಿರೋ ಆ ರಹಸ್ಯ ಯಾವುದು? ಅಷ್ಟಕ್ಕೂ ನಂದಿ ಗ್ರಾಮಕ್ಕೂ ಮಮತಾ ದೀದಿಗೂ ಇರುವ ನಂಟೇನು? ವಿಧಾನಸಭಾ ಮಹಾಸಂಗ್ರಾಮಕ್ಕೆ ನಂದಿ ಗ್ರಾಮವನ್ನೇ ಆಯ್ಕೆ ಮಾಡಿಕೊಂಡಿದ್ರ ಹಿಂದಿದೆಯಾ ಆ ಟಾರ್ಗೆಟ್? ಮಮತಾ ಯುದ್ಧ ತಂತ್ರ ಹೇಗಿದೆ? ಅವರ ಆಪ್ತ ಸುವೇಂದು ಅಧಿಕಾರಿ ಹೇಳಿದ ಆ ಸಪ್ತ ಸೂತ್ರ ಯಾವುದು? ಇವೆಲ್ಲವನ್ನ ನೋಡ್ಲೇಬೇಕು. ಆದ್ರೆ ಅದಕ್ಕೂ ಮುನ್ನ ಈ ನಂದಿ ಗ್ರಾಮ ಮಮತಾ ಬ್ಯಾನರ್ಜಿ ಜೀವನದಲ್ಲಿ ಎಷ್ಟು ಮುಖ್ಯ, ನಂದಿ ಗ್ರಾಮ ದೀದಿಯ ಜೀವನವನ್ನ ಬದಲಿಸಿದ್ ಹೇಗೆ ಅನ್ನೋದ್ರ ಪಿನ್ ಟು ಪಿನ್ ಡೀಟೇಲ್ಸ್ ನೋಡ್ತಾ ಹೋಗೋಣ. ದಿನಾಂಕ ಜನವರಿ 18, 2020. ನಂದಿ ಗ್ರಾಮದಿಂದ ಸ್ಪರ್ಧಿಸುವುದಾಗಿ ಮಮತಾ ಘೋಷಣೆ. ಇದೇ ವರ್ಷ ಏಪ್ರಿಲ್ ಮೇ ತಿಂಗಳಿನಲ್ಲಿ ಪಶ್ಚಿಮ ಬಂಗಾಳದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ. ಈ ಬಾರಿಯ ಚುನಾವಣೆ ಹಲವು ಕಾರಣಗಳಿಂದ ಬಹು ಮಹತ್ವ ಪಡೆದುಕೊಂಡಿದೆ. ಇಷ್ಟು ವರ್ಷ ಅಡ್ರೆಸ್ಸೇ ಇಲ್ಲದ ಕೇಸರಿ ಪಾಳ್ಯ ಕಳೆದ ವರ್ಷ ದೀದಿ ಸಾಮ್ರಾಜ್ಯಕ್ಕೆ ಸರಿಯಾಗಿ ಟಕ್ಕರ್ ಕೊಟ್ಟಿತ್ತು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ದೀದಿಯೇ ಮುಟ್ಟಿ ನೋಡಿಕೊಳ್ಳುವಂತೆ ಮಾಡಿತ್ತು ಬಿಜೆಪಿ. ಹಾಗಾಗಿ ಈ ಬಾರಿಯ ಚುನಾವಣೆಯನ್ನು ಬಿಜೆಪಿ ಟಿಎಂಸಿ ನಡುವಿನ ನೇರ ಹಣಾಹಣಿ ಅಂತಾನೆ ಹೇಳಲಾಗ್ತಿದೆ. ವಿಧಾನಸಭಾ ಚುನಾವಣೆ ಹಿನ್ನೆಲೆ ಎರಡೂ ಪಕ್ಷಗಳು ಭರ್ಜರಿ ಪ್ರಚಾರ ನಡೆಸುತ್ತಿವೆ. ಜನವರಿ 18ನೇ ತಾರೀಕು ನಂದಿ ಗ್ರಾಮದಲ್ಲಿ ನಡೆದ ರ್ಯಾಲಿಯಲ್ಲಿ ಜನರನ್ನ ಉದ್ದೇಶಿಸಿ ಮಾತನಾಡಿದ ಮಮತಾ ಬ್ಯಾನರ್ಜಿ ಈ ವಿಧಾನಸಭಾ ಚುನಾವಣೆಯಲ್ಲಿ ತನ್ನನ್ನು ಕೈ ಹಿಡಿದ ನಂದಿ ಗ್ರಾಮದಿಂದಲೇ ಸ್ಪರ್ಧಿಸ್ತೀನಿ ಅಂತ ಘೋಷಿಸಿದ್ದಾರೆ. ನಾನು ಯಾವುದೇ ಚುನಾವಣೆ ಇರಲಿ ನಂದಿ ಗ್ರಾಮದಿಂದಲೇ ಚುನಾವಣಾ ಪ್ರಚಾರ ಆರಂಭಿಸ್ತೀನಿ. ಇದು ನನಗೆ ಒಂದ್ ರೀತಿ ಲಕ್ಕಿ ಪ್ಲೇಸ್ ಇದ್ದ ಹಾಗೆ. ಹಾಗಾಗಿ ಈ ಬಾರಿ ನಾನು ನಂದಿ ಗ್ರಾಮದಿಂದ ಸ್ಪರ್ಧಿಸಬೇಕೆಂದಿದ್ದೇನೆ. ನಾನು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದ ಸುಬ್ರತಾ ಭಕ್ಷಿ ಅವರಿಗೆ ಈ ಕ್ಷೇತ್ರಕ್ಕೆ ನನ್ನ ಹೆಸರನ್ನ ಸೇರಿಸಿಕೊಳ್ಳುವಂತೆ ಕೇಳ್ಕೊಳ್ತೀನಿ ಅಂದ್ರು. ಮಮತಾ ಬ್ಯಾನರ್ಜಿ ನಂದಿ ಗ್ರಾಮ ಅಂತ ಘೋಷಿಸಿದ ಬೆನ್ನಲ್ಲೇ ಇದು ಹೆಚ್ಚು ಮಹತ್ವ ಪಡೆದುಕೊಳ್ತು. ಅಷ್ಟಕ್ಕೂ ನಂದಿ ಗ್ರಾಮ ಕ್ಷೇತ್ರ ಅಷ್ಟೊಂದು ಮಹತ್ವ ಪಡೆದುಕೊಂಡಿದ್ದೇಕೆ ಅದನ್ನ ಹೇಳ್ತೀವಿ ನೋಡಿ. ವರ್ಷ 2007. ನಂದಿ ಗ್ರಾಮದ ಹೋರಾಟದ ನೇತೃತ್ವ ವಹಿಸಿದ್ದ ದೀದಿ. ನ್ಯಾನೋ ವಿರುದ್ಧ ಹೋರಾಟ ದೀದಿಗೆ ರಾಜಕೀಯ ದಿಕ್ಸೂಚಿ. ಬಂಗಾಳದ ಅಗ್ನಿಮಯಿಗೆ ಮರು ಜನ್ಮ ನೀಡಿದ ಕ್ಷೇತ್ರ. ಅದು 2007ರ ಸಮಯ.
ಪಶ್ಚಿಮ ಬಂಗಾಳದ ಬುದ್ಧದೇವ ಭಟ್ಟಾಚಾರ್ಯ ಸರ್ಕಾರ ಸಿಂಗೂರಿನ ನಂದಿಗ್ರಾಮದಲ್ಲಿ ನ್ಯಾನೋ ಕಾರು ಉತ್ಪಾದನಾ ಘಟಕ ಸ್ಥಾಪಿಸಲು ಅನುಮತಿ ನೀಡಿತ್ತು. ಟಾಟಾ ಮೋಟಾರ್ಸ್ ಕಂಪನಿಯ ಈ ಘಟಕಕ್ಕೆ 1,000 ಎಕರೆ ಭೂಮಿ ನೀಡಲು ಒಪ್ಪಿಗೆ ನೀಡಿತ್ತು. ಆಗಲೇ ರೈತರು ಭೂ ಸ್ವಾಧೀನದ ವಿರುದ್ಧ ಹೋರಾಟ ಆರಂಭಿಸಿದ್ರು. 2007ರಲ್ಲಿ ಘೋಷಿಸಲಾದ ಆರ್ಥಿಕ ವಲಯ ವಿರೋಧಿಸಿ ರೈತರು ನಡೆಸಿದ್ದ ಹೋರಾಟಕ್ಕೆ ಮಮತಾ ಬ್ಯಾನರ್ಜಿ ಕೈಜೋಡಿಸಿದ್ರು. 2008ರ ಆಗಸ್ಟ್ನಲ್ಲಿ ನ್ಯಾನೋ ಕಾರು ಉತ್ಪಾದನಾ ಘಟಕದ ಬಳಿಯೇ ಮಮತಾ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಕೈಗೊಂಡ್ರು. ಮಮತಾ ಹೋರಾಟಕ್ಕೆ ಕಮ್ಯುನಿಸ್ಟ್ ಸರ್ಕಾರ ಮಣಿಯಿತು. ರೈತರ ಭೂಮಿ ಮರಳಿ ರೈತರಿಗೆ ದಕ್ಕಿತು. ನ್ಯಾನೋ ಕಾರ್ ಫ್ಯಾಕ್ಟರಿ ಬಂದಾಗಿತ್ತು. ಈ ಸಿಂಗೂರು ಹೋರಾಟ ಮಮತಾಗೆ ಅದೆಷ್ಟು ಜನಪ್ರಿಯತೆ ತಂದುಕೊಟ್ಟಿತ್ತು ಅಂದ್ರೆ 2011ರಲ್ಲಿ ಬಂಗಾಳ ಕೆಂಪುಕೋಟೆ ಛಿದ್ರವಾಗಿತ್ತು. ಕೆಂಪು ಸೇನೆಯ ಸಾಮ್ರಾಜ್ಯ ಸಂಪೂರ್ಣ ಅಧಪತನವಾಯಿತು. ನಂದಿಗ್ರಾಮ ಮಮತಾ ನಡುವೆ ಇದೆ ಭಾವನಾತ್ಮಕ ಸಂಬಂಧ. ಕಮ್ಯುನಿಸ್ಟ್ ಪಕ್ಷ 1970ರಿಂದ ಸತತ 34 ವರ್ಷಗಳ ಕಾಲ ಪಶ್ಚಿಮ ಬಂಗಾಳದಲ್ಲಿ ತನ್ನದೇ ಆದ ಸಾಮ್ರಾಜ್ಯ ಸ್ಥಾಪಿಸಿಕೊಂಡಿತ್ತು. 34 ವರ್ಷಗಳಲ್ಲಿ ಗಟ್ಟಿಮುಟ್ಟಾಗಿದ್ದ ಕೆಂಪುಕೋಟೆಯನ್ನ ಕೆಡವಿದ್ರೂ ಬೆಂಕಿಯ ಮಹಿಳೆ. ಗಂಟೆಗಟ್ಟಲೆ ರಭಸವಾಗಿ ಹೆಜ್ಜೆ ಹಾಕೋ ಗಟ್ಟಿಗಿತ್ತಿ ದೀದಿಯ ರಾಜಕೀಯ ನಡಿಗೆ ಆರಂಭವಾಗಿದ್ದೇ ನಂದಿಗ್ರಾಮದಿಂದ. ಯಾವಾಗ ರೈತರಿಗೆ ಮಮತಾ ಬ್ಯಾನರ್ಜಿ ಸಂಪೂರ್ಣ ಬೆಂಬಲ ನೀಡಿದ್ರು ಅಂದಿನಿಂದ ನಂದಿಗ್ರಾಮದ ಜನ ಮಮತಾ ಬ್ಯಾನರ್ಜಿಯನ್ನ ತಮ್ಮ ಮಗಳಂತೆಯೇ ಸ್ವೀಕರಿಸಿದ್ರು. ಹಾಗಾಗಿ ಮಮತಾ ಬ್ಯಾನರ್ಜಿಗೆ ನಂದಿಗ್ರಾಮದ ಜೊತೆಗೆ ಒಂದ್ ರೀತಿ ಬೆಸುಗೆ ಇದೆ. ಅಂದಿನಿಂದ ಮಮತಾ ಬ್ಯಾನರ್ಜಿಯನ್ನ ಕೈ ಹಿಡಿದ ನಂದಿಗ್ರಾಮದ ಜನ ಇಲ್ಲಿವರೆಗೂ ದೀದಿಯನ್ನ ಕೈಬಿಟ್ಟೇ ಇಲ್ಲ. ಅಲ್ಲಿಂದ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಎಲ್ಲಾ ಚುನಾವಣೆಗಳಲ್ಲೂ ಗೆಲ್ತಾ ಬಂತು. 2008ರಲ್ಲಿ ಪಂಚಾಯತ್ ಚುನಾವಣೆ ಗೆದ್ದ ಟಿಎಂಸಿ, 2009ರಲ್ಲಿ ಲೋಕಸಭಾ ಸಮರ ಗೆದ್ದ ಟಿಎಂಸಿ, 2010ರಲ್ಲಿ ಪುರಸಭೆ ಕದನ ಗೆದ್ದು ಬೀಗಿದ ಟಿಎಂಸಿ. ನಂದಿಗ್ರಾಮಕ್ಕೆ ಇಷ್ಟೊಂದು ಮಹತ್ವ ಯಾಕೆ? ಈ ಚುನಾವಣೆಯಲ್ಲಿ ನಂದಿಗ್ರಾಮ ಎಲ್ಲರ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ. ಯಾಕಂದ್ರೆ ಸ್ವತಃ ಸಿಎಂ ಈ ಅಖಾಡದಿಂದ ಕಣಕ್ಕಿಳಿಯುತ್ತಿದ್ದಾರೆ. ಹಾಗಾಗಿ ಬಿಜೆಪಿಯ ಕಣ್ಣು ಈಗ ನಂದಿಗ್ರಾಮದ ಮೇಲೆ ಬಿದ್ದಿದೆ. ಈಗ ಮಾತ್ರ ಅಲ್ಲ, ಕಮ್ಯುನಿಸ್ಟ್ ಪಕ್ಷ ಇದ್ದಾಗಿನಿಂದಲೂ ಕೂಡ ನಂದಿಗ್ರಾಮ ಹೈ ವೋಲ್ಟೇಜ್ ಕ್ಷೇತ್ರವೇ ಆಗಿತ್ತು. ಈ ಹಿಂದೆ ಈ ಕ್ಷೇತ್ರ ಕಾಂಗ್ರೆಸ್ ಹಾಗೂ ಕಮ್ಯುನಿಸ್ಟ್ ಪಕ್ಷದ ಭದ್ರಕೋಟೆಯಾಗಿತ್ತು. ಪಶ್ಚಿಮ ಬಂಗಾಳದ ಪ್ರಮುಖ ರಾಜಕೀಯ ಅಖಾಡವಾಗಿದ್ದು ಕಳೆದ 12 ವರ್ಷಗಳಿಂದ ಇದು ಟಿಎಂಸಿಯ ಭದ್ರಕೋಟೆಯಾಗಿದೆ. 2011ರಲ್ಲಿ ಹಾಗೂ 2016ರಲ್ಲಿ ಟಿಎಂಸಿ ಇಲ್ಲಿ 16 ಸ್ಥಾನವನ್ನ ಗೆದ್ದು ಬೀಗಿತ್ತು. ಇದು ಪೂರಬ್ ಮೆದಿನಿಪುರ ಅನ್ನೋ ಜಿಲ್ಲೆಯಲ್ಲಿ ಬರುತ್ತೆ. ಇದೇ ಜಿಲ್ಲೆಯಲ್ಲಿಯೇ 63 ವಿಧಾನಸಭಾ ಕ್ಷೇತ್ರಗಳಿವೆ. 2011ರಲ್ಲಿ ಬಂಗಾಳದ ಅಧಿಕಾರದ ಗದ್ದುಗೆ ಏರಿದ ಮಮತಾ 2011ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಜನ ಕಮ್ಯುನಿಸ್ಟ್ ಪಕ್ಷವನ್ನ ಸಾರ ಸಗಟಾಗಿ ತಿರಸ್ಕರಿಸಿದ್ರು. ಕೆಂಪು ಸೇನೆಯನ್ನ ಬಗ್ಗುಬಡಿದ ಟಿಎಂಸಿ ಅಧಿಕಾರದ ಚುಕ್ಕಾಣಿ ಹಿಡಿಯಿತು. ಬಂಗಾಳದ ಅಗ್ನಿಮಯಿ ಮಮತಾ ಬ್ಯಾನರ್ಜಿ ಸಿಎಂ ಆಗಿ ದರ್ಬಾರ್ ನಡೆಸುತ್ತಿದ್ದಾರೆ. 2011ರಿಂದ ಸತತ 10 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದ ಸಿಎಂ ಆಗುವುದಕ್ಕೆ ಅವರ ಹೋರಾಟ ಎಷ್ಟು ಕಾರಣನೋ ಒಂದಾನೊಂದು ಕಾಲದಲ್ಲಿ ಅವರ ಬಲಗೈ ಬಂಟನಾಗಿದ್ದ ಸುವೇಂದು ಅಧಿಕಾರಿಯ ಪಾತ್ರವೂ ಕೂಡ ಅಷ್ಟೇ ಮುಖ್ಯವಾಗಿತ್ತು. ಟಿಎಂಸಿಯಲ್ಲಿ ಪ್ರಮುಖ ನಾಯಕರಾಗಿದ್ದ ಸುವೇಂದು ಅಧಿಕಾರಿ, ದೀದಿಯ ಬಲಗೈ ಬಂಟನಾಗಿದ್ದ ಆಪ್ತ ಮಿತ್ರ. 2007ರಲ್ಲಿ ಮಮತಾ ಬ್ಯಾನರ್ಜಿ ನಂದಿಗ್ರಾಮದ ರೈತರ ಹೋರಾಟದ ನೇತೃತ್ವ ವಹಿಸಿಕೊಂಡಿದ್ರು. ಈ ವೇಳೆಯಲ್ಲಿ ಮಮತಾ ಬ್ಯಾನರ್ಜಿಗೆ ಬೆಂಗಾವಲಾಗಿ ನಿಂತಿದ್ದು ಸುವೇಂದು ಅಧಿಕಾರಿ. ದೀದಿಗೆ ಬಲಗೈ ಬಂಟನಾಗಿದ್ದವರು ಸುವೇಂದು ಅಧಿಕಾರಿ. ಟಿಎಂಸಿ ಪಕ್ಷದಲ್ಲಿ ದಶಕಗಳ ಕಾಲ ಗುರುತಿಸಿಕೊಂಡಿದ್ರು. ಸುವೇಂದು ಅಧಿಕಾರಿಯನ್ನ ಮಮತಾ ಬ್ಯಾನರ್ಜಿಯ ಆಪ್ತ ಮಿತ್ರ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಷ್ಟರ ಮಟ್ಟಿಗೆ ಅವರ ಬೆನ್ನೆಲುಬಾಗಿದ್ರು ಸುವೇಂದು. ನಂದಿಗ್ರಾಮದಲ್ಲಿ ಮಮತಾ ಬ್ಯಾನರ್ಜಿಗಿಂತಲೂ ಸುವೇಂದು ಅಧಿಕಾರಿಗೆ ಹೆಚ್ಚಿನ ಹೋಲ್ಡ್ ಇದೆ. ಈ ಹಿಂದಿನಿಂದಲೂ ಅವರ ಕುಟುಂಬ ಇದೇ ಕ್ಷೇತ್ರದಿಂದಲೇ ಸ್ಪರ್ಧಿಸ್ತಾ ಬಂದಿದೆ. ಸುವೇಂದು ಟಿಎಂಸಿಯಲ್ಲಿ ಇದ್ದಾಗಿನಿಂದಲೂ ಇಲ್ಲಿ ಜನಮನ್ನಣೆ ಪಡೆದಿದ್ದಾರೆ. ಟಿಎಂಸಿಯಿಂದ ಬಿಜೆಪಿಗೆ ಹೋದ ಮೇಲೂ ಕೂಡ ಅವರ ಜನಮನ್ನಣೆ ಏನೂ ಕಡಿಮೆ ಆಗಿಲ್ಲ. ಈಗಲೂ ಕೂಡ ಅಲ್ಲಿನ ಜನ ಸುವೇಂದು ಅಧಿಕಾರಿ ಮಾತಿಗೆ ಹೆಚ್ಚಿನ ಬೆಲೆ ಕೊಡ್ತಾರೆ. ಸುವೇಂದು ಅಧಿಕಾರಿಯ ಭದ್ರಕೋಟೆ ನಂದಿಗ್ರಾಮ, ಹೈ ವೋಲ್ಟೇಜ್ ಕ್ಷೇತ್ರವಾದ ನಂದಿಗ್ರಾಮ. ಸುವೇಂದು ಅಧಿಕಾರಿಯ ತಂದೆ ಸಹೋದರ ಕೂಡ ಟಿಎಂಸಿಯಲ್ಲಿದ್ದರು. ಆದರೆ ಅವರು ಈಗ ಬಿಜೆಪಿಯತ್ತ ಮುಖ ಮಾಡೋ ಸಾಧ್ಯತೆ ಹೆಚ್ಚಿದೆ ಎನ್ನಲಾಗ್ತಿದೆ. 2016ರಲ್ಲಿ ಸುವೇಂದು ಅಧಿಕಾರಿ ಇದೇ ಕ್ಷೇತ್ರದಿಂದಲೇ ಸ್ಪರ್ಧಿಸಿ ಕಮ್ಯುನಿಸ್ಟ್ ಪಕ್ಷದ ಅಬ್ದುಲ್ ಖಾದಿರ್ ಶೇಖ್ ವಿರುದ್ಧ ಜಯಗಳಿಸಿದ್ರು. ಯಾಕೆ ಸುವೇಂದು ಅಧಿಕಾರಿ ಟಿಎಂಸಿಗೆ ಅಷ್ಟೊಂದು ಮುಖ್ಯವಾಗಿದ್ರು ಅಂದ್ರೆ ಅವರೊಂದು ರೀತಿ ಟಿಎಂಸಿಗೆ ಆನೆಬಲ ಇದ್ದಂತೆ ಇದ್ರು. ನಂದಿಗ್ರಾಮ ಮಾತ್ರವಲ್ಲ, ಪಶ್ಚಿಮ ಬಂಗಾಳದ ಹಲವು ಕ್ಷೇತ್ರಗಳಲ್ಲಿ ಸುವೇಂದು ಹೆಚ್ಚಿನ ಪ್ರಾಬಲ್ಯ ಹೊಂದಿದ್ದಾರೆ. ಸುವೇಂದು ಅಧಿಕಾರಿ ಟಿಎಂಸಿ ತ್ಯಜಿಸಿರುವುದು ದೀದಿಗೆ ತುಂಬಾ ದೊಡ್ಡ ಪೆಟ್ಟು ಕೊಟ್ಟಿದೆ. ಬಲಗೈ ಮುರಿದಂತಾಗಿದೆ. ಸುವೇಂದು ಟಿಎಂಸಿ ಪಕ್ಷದ ಮುಖವಾಣಿಯಾಗಿದ್ರು. ದೀದಿ ಬಾಯಿ ಮಾತಿನಲ್ಲಿ ಹೇಳಬಹುದು, ಸುವೇಂದು ಟಿಎಂಸಿ ಪಕ್ಷವನ್ನು ಬಿಟ್ಟು ಬಿಜೆಪಿಗೆ ಹೋಗಿರೋದು ತಮಗೇನೂ ದೊಡ್ಡ ನಷ್ಟವೇ ಅಲ್ಲ ಅನ್ನೋ ರೀತಿ ಪ್ರತಿಪಾದಿಸುತ್ತಿದ್ದಾರೆ. ಆದ್ರೆ ಒಂದಾನೊಂದು ಕಾಲದಲ್ಲಿ ತಮ್ಮ ಆಪ್ತ ಮಿತ್ರ, ಈಗ ರಾಜಕೀಯ ಬದ್ಧವೈರಿಯಾಗಿರೋ ಸುವೇಂದು ಅವರ ಸ್ವಕ್ಷೇತ್ರದಲ್ಲಿಯೇ ಮಮತಾ ಬ್ಯಾನರ್ಜಿ ಸ್ಪರ್ಧೆ ಮಾಡ್ತಾ ಇರೋದು ನೋಡಿದ್ರೇನೆ ಗೊತ್ತಾಗುತ್ತೆ ಅವರಿಗೆ ಯಾವ ಮಟ್ಟಿಗೆ ಎಫೆಕ್ಟ್ ಆಗಿದೆ ಅನ್ನೋದು.
ಮಮತಾ ಬ್ಯಾನರ್ಜಿಯನ್ನ 50,000 ಮತಗಳಿಂದ ಸೋಲಿಸ್ತೀನಿ, ಸೋಲಿಸಿಲ್ಲ ಅಂದ್ರೆ ರಾಜಕೀಯ ನಿವೃತ್ತಿ ತೆಗೆದುಕೊಳ್ತೀನಿ ಅಂದ್ರು ಸುವೇಂದು. ಒಂದು ಕಡೆ ಮಮತಾ ಬ್ಯಾನರ್ಜಿ ತಾನು ನಂದಿಗ್ರಾಮದಿಂದ ಸ್ಪರ್ಧಿಸ್ತೀನಿ ಅಂದಿದ್ದೇ ತಡ, ಈ ಕಡೆ ಸುವೇಂದು ತಾವು ಕೂಡ ಪಕ್ಷ ಅನುಮತಿ ಕೊಟ್ರೆ ನಂದಿಗ್ರಾಮದಿಂದಲೇ ಸ್ಪರ್ಧಿಸ್ತೀನಿ, ಮಮತಾ ಬ್ಯಾನರ್ಜಿ ಅವರನ್ನ ಬರೋಬ್ಬರಿ 50,000 ಮತಗಳಿಂದ ಸೋಲಿಸ್ತೀನಿ, ಇದು ಸಾಧ್ಯ ಆಗಿಲ್ಲ ಅಂದ್ರೆ ನಾನು ರಾಜಕೀಯ ನಿವೃತ್ತಿ ತೆಗೆದುಕೊಳ್ತೀನಿ ಅಂತ ಮಹತ್ವದ ಘೋಷಣೆ ಮಾಡಿದ್ದಾರೆ ಸುವೇಂದು ಅಧಿಕಾರಿ. ಈಗ ಸುವೇಂದು ಮಾಡಿರೋ ಘೋಷಣೆ ಕೂಡ ಬಹಳ ಕುತೂಹಲದಿಂದ ಕೂಡಿದೆ. ಹಾಗಾದ್ರೆ ದೀದಿಯನ್ನು ಕಟ್ಟಿಹಾಕಲು ಕೇಸರಿಪಾಳ್ಯ ಮಾಡಿದ ಆ ಮಾಸ್ಟರ್ ಪ್ಲಾನ್ ಯಾವುದು ಅನ್ನೋದು ಬಹಳ ಕುತೂಹಲ ಕೆರಳಿಸಿದೆ. ಸುವೇಂದು ಬಿಜೆಪಿಗೆ ಸೇರಿರೋದು ಒಂದು ರೀತಿ ಪಕ್ಷಕ್ಕೆ ಆನೆ ಬಲ ಬಂದ ಹಾಗಾಗಿದೆ. ಸುವೇಂದು ಕಮಲ ಪಾಳ್ಯಕ್ಕೆ ಯಾವ ರೀತಿ ವರದಾನವಾಗ್ತಾರೆ? ಅಧಿಕಾರಿಯಿಂದ ಬಿಜೆಪಿಗೆ ಸಿಗುತ್ತಾ ಅಧಿಕಾರ? ಈ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ನ ಬಳಿಕ. ಅಧಿಕಾರಿ ಹಲವು ರೀತಿಯ ಮಾಸ್ಟರ್ ಪ್ಲಾನ್ಗಳನ್ನ ಮಾಡಿಕೊಟ್ಟಿದ್ದಾರೆ. ಸುವೇಂದು ಮೂಲಕ ಕೇಸರಿ ಪಾಳ್ಯ ದೀದಿ ಕಟ್ಟಿ ಹಾಕಲು ಸಪ್ತ ಸೂತ್ರ ಹೆಣೆದಿದೆ. ಬಿಜೆಪಿಯ ಟ್ರಂಪ್ ಕಾರ್ಡ್ ಆಗ್ತಾರ ಸುವೇಂದು? ಅಧಿಕಾರಿ ಟಾರ್ಗೆಟ್ ಮಮತಾ ಬ್ಯಾನರ್ಜಿ. ಯಾವಾಗ ಮಮತಾ ಬ್ಯಾನರ್ಜಿ ತಾನು ನಂದಿಗ್ರಾಮದಿಂದ ಕಣಕ್ಕಿಳಿತೀನಿ ಅಂದ್ರೋ ಆ ನಿಮಿಷದಿಂದ ಇದೊಂದು ರೀತಿ ಕುರುಕ್ಷೇತ್ರವಾಗಿ ಬದಲಾಗಿ ಬಿಟ್ಟಿದೆ. ಪಶ್ಚಿಮ ಬಂಗಾಳದಲ್ಲಿ ಒಟ್ಟು 294 ಕ್ಷೇತ್ರಗಳಿದ್ದು ಅದರಲ್ಲಿ ಈಗ ಸಿಎಂ ಆರಿಸಿಕೊಂಡಿರೋ ನಂದಿಗ್ರಾಮ ಇಡೀ ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶದ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ. ಒಂದು ಕಡೆ ಪಶ್ಚಿಮ ಬಂಗಾಳದ ಜನಪ್ರಿಯ ಸಿಎಂ, ಇನ್ನೊಂದು ಕಡೆ ನಂದಿಗ್ರಾಮದ ಅಧಿಪತಿ ಅಧಿಕಾರಿ ನಡುವೆ ನೇರ ಹಣಾಹಣಿ ನಡೀತಿದೆ. ಸುವೇಂದು ಟಿಎಂಸಿ ಬಿಟ್ಟಿರೋದು ಮಮತಾಗೆ ಎಷ್ಟು ಲಾಸ್ ಆಗಿದೆಯೋ ಕಮಲಪಾಳ್ಯಕ್ಕೆ ಅಷ್ಟೇ ಲಾಭವಾಗಿದೆ. ವೆಸ್ಟ್ ಬೆಂಗಾಲ್ನ ಪ್ರಭಾವಿ ನಾಯಕ ಸುವೇಂದು ಈಗ ಬಿಜೆಪಿಯ ಟ್ರಂಪ್ ಕಾರ್ಡ್ ಆಗಿದ್ದಾರೆ. ಮಮತಾ ಬ್ಯಾನರ್ಜಿ ವಿರುದ್ಧ ಸೆಣಸಾಡುವುದಕ್ಕೆ, ಟಿಎಂಸಿಯನ್ನ ಬಗ್ಗು ಬಡಿಯುವುದಕ್ಕೆ ಸುವೇಂದು ಮೂಲಕ ಸಪ್ತ ಸೂತ್ರ ಹೆಣಿತಿದ್ದಾರೆ ಕೇಸರಿಪಾಳ್ಯದ ದಿಗ್ಗಜರು. ಲೋಕಸಮರದಲ್ಲಿ ಟಕ್ಕರ್ ಫೈಟ್ ಕೊಟ್ಟಿದ್ದ ಬಿಜೆಪಿ, ವಿಧಾನಸಭೆ ಕದನಕ್ಕೆ ಮೆಗಾ ಪ್ಲಾನ್ ಮಾಡಿದ ಬಿಜೆಪಿ, ಈ ಹಿಂದಿನ ಚುನಾವಣೆಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ನೆಲೆ ಕಂಡುಕೊಳ್ಳುವುದಕ್ಕೂ ಬಿಜೆಪಿ ಹೆಣಗಾಡುತ್ತಿತ್ತು. ಆದರೆ ಕಳೆದ 2 ವರ್ಷಗಳಿಂದ ಕಮಲಪಾಳ್ಯ ದೀದಿಯ ನಾಡಲ್ಲಿ ಗೆಲುವಿನ ನಗಾರಿ ಬಾರಿಸುತ್ತಿದೆ. ಬಂಗಾಳದ ಅಗ್ನಿಮಯ್ಯ ಪಕ್ಷಕ್ಕೆ ಟಕ್ಕರ್ ಫೈಟ್ ಕೊಡುತ್ತಿದೆ. ಅದಕ್ಕೆ ಉದಾಹರಣೆ ಎಂಬಂತೆ 2014ರ ಲೋಕಸಭಾ ಚುನಾವಣೆಯಲ್ಲಿ 23% ಸ್ಥಾನವನ್ನು ಗೆದ್ದಿದ್ದ ಬಿಜೆಪಿ 2019ರ ಲೋಕಸಮರದಲ್ಲಿ ಒಟ್ಟು 42 ಸ್ಥಾನಗಳಲ್ಲಿ 18 ಸ್ಥಾನಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಿತ್ತು. ಇದೇ ಆತ್ಮವಿಶ್ವಾಸದೊಂದಿಗೆ ಬಿಜೆಪಿ ಈ ಬಾರಿ ಕಣಕ್ಕಿಳಿದಿದೆ. ಈ ಬಾರಿ 1-1 ಟಿಎಂಸಿ ಹಾಗೂ ಬಿಜೆಪಿ ನಡುವಿನ ನೇರ ಹಣಾಹಣಿ ಅಂದ್ರೂ ತಪ್ಪಾಗಲಿಕ್ಕಿಲ್ಲ. ದೀದಿ ಕಟ್ಟಿ ಹಾಕಲು ಸುವೇಂದು ಹೆಣದ್ರ ಸಪ್ತಸೂತ್ರ. 110 ಕ್ಷೇತ್ರಗಳ ಮೇಲೆ ಹಿಡಿತ ಹೊಂದಿದ್ದಾರ ಅಧಿಕಾರಿ. ಬಿಜೆಪಿ ಗೆಲುವಿಗೆ ಬ್ಲೂ ಪ್ರಿಂಟ್ ರೆಡಿ ಮಾಡಿದ ಸವ್ಯಸಾಚಿ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅನ್ನೋದು ಫೈನಲ್ ಆಗಿಲ್ಲ. ಆದರೆ ಸುವೇಂದು ಅಧಿಕಾರಿ ಬಿಜೆಪಿ ಪಾಳೆಯದ ಮುಖವಾಣಿಯಾಗಿದ್ದಾರೆ. ಸುವೇಂದು ಬಿಜೆಪಿಗೆ ಸೇರಿಕೊಂಡಿದ್ರಿಂದ ಅವರಿಗೆ ಹಲವು ಲಾಭಗಳಿವೆ. ಸುವೇಂದು ಕೇವಲ ನಂದಿಗ್ರಾಮದ ಮೇಲೆ ಮಾತ್ರ ಹಿಡಿತ ಹೊಂದಿಲ್ಲ. ಒಂದಲ್ಲ ಎರಡಲ್ಲ, 294 ಕ್ಷೇತ್ರಗಳಲ್ಲಿ 110 ಕ್ಷೇತ್ರಗಳ ಮೇಲೆ ಸುವೇಂದು ಹಿಡಿತ ಪ್ರಭಾವ ಹೊಂದಿದ್ದಾರೆ. ಇದೇ ಅಂಶವೇ ಟಿಎಂಸಿಗೆ ಭಾರಿ ದೊಡ್ಡ ಪೆಟ್ಟು ನೀಡಬಲ್ಲದು. ಟಿಎಂಸಿಯ ಅತಿ ಹೆಚ್ಚು ಮತಗಳು ಕಮಲಪಾಳ್ಯಕ್ಕೆ ಸ್ವಿಚ್ ಆಗೋ ಎಲ್ಲ ಚಾನ್ಸಸ್ಗಳಿವೆ. ಸುವೇಂದು ಅವರ ಇಡೀ ಕುಟುಂಬ ಸಂಪೂರ್ಣವಾಗಿ ರಾಜಕೀಯದಲ್ಲಿದೆ. ಮೇದಿನಿಪುರ ಸಂಪೂರ್ಣ ಜಿಲ್ಲೆ ಇವರ ಕುಟುಂಬದ ಹಿಡಿತದಲ್ಲೇ ಇದೆ. ಅಧಿಕಾರಿ ಕಂಟ್ರಿ ಅಂದ್ರೂ ಕೂಡ ತಪ್ಪಾಗಲ್ಲ. ಇದು ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗಲಿದೆ. ಮನೆ ಮನೆ ಪ್ರಚಾರಕ್ಕಿಳಿದ ಕೇಸರಿ ಕಲಿಗಳು. ಟಿಎಂಸಿ ಅತೃಪ್ತರಿಗೆ ಗಾಳ ಹಾಕುತ್ತಾ ಬಿಜೆಪಿ. ಅಧಿಕಾರಿ ಈ ಭಾಗದಲ್ಲಿ ಅತ್ಯಂತ ಪ್ರಭಾವಿ ನಾಯಕ. ಅವರಿಗೆ ಟಿಎಂಸಿಯಲ್ಲಿದ್ದಾಗ ಯಾವ ರೀತಿ ವರ್ಚಸ್ಸಿತ್ತೋ ಈಗಲೂ ಅವರ ಕ್ಷೇತ್ರದಲ್ಲಿ ಅದೇ ವರ್ಚಸ್ಸಿದೆ. ಈಗ ಇದೇ ಅಧಿಕಾರಿಯನ್ನೇ ಪ್ರಮುಖ ಅಸ್ತ್ರವನ್ನಾಗಿ ಬಳಸಿಕೊಂಡು ಬಿಜೆಪಿ ದೀದಿ ಕಟ್ಟಿಹಾಕಲು ಎಲ್ಲ ರಣತಂತ್ರಗಳನ್ನು ರೂಪಿಸುತ್ತಿದೆ. ಇದರೊಂದಿಗೆ ಬಿಜೆಪಿಯ ಬ್ರಹ್ಮಾಸ್ತ್ರ ಬೂತ್ ಮಟ್ಟದಿಂದ ಪಕ್ಷ ಸಂಘಟನೆ ಮಾಡುವುದು, ಬಲಪಡಿಸುವುದು, ಅದು ಕೂಡ ಸದ್ದಿಲ್ಲದೆ ನಡೆಯುತ್ತಿದೆ. ಹಾಗೆ ಕಳೆದ 2-3 ತಿಂಗಳಿನಿಂದ ಕೇಸರಿ ಕಲಿಗಳು ಕಾಲಿಗೆ ಚಕ್ರ ಕಟ್ಟಿಕೊಂಡು ಮನೆ ಮನೆ ಪ್ರಚಾರ ಮಾಡುತ್ತಿದ್ದಾರೆ. ಸ್ವತಃ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಮನೆ ಮನೆಗೆ ಭೇಟಿ ನೀಡುತ್ತಿದ್ದಾರೆ. ಇದೇ ಮನೆ ಮನೆ ಪ್ರಚಾರ ಯುಪಿ, ಗೋವಾ, ಅಸ್ಸಾಂ ಎಲೆಕ್ಷನ್ನಲ್ಲಿ ಬಿಜೆಪಿ ಕೈ ಹಿಡಿದಿತ್ತು.
ಸುವೇಂದು ಅಧಿಕಾರಿ ಕೂಡ ಬಿಜೆಪಿ ಗೆಲುವಿಗಾಗಿ ಬ್ಲೂ ಪ್ರಿಂಟ್ ರೆಡಿ ಮಾಡುತ್ತಿದ್ದಾರೆ. ಟಿಎಂಸಿಯ ವೀಕ್ನೆಸ್ ಹಾಗೂ ಅವರ ಸ್ಟ್ರೆಂತ್ ಎಲ್ಲವನ್ನ ಲೆಕ್ಕಾಚಾರ ಹಾಕೊಂಡಿರುವ ಕೇಸರಿ ಕಲಿಗಳು ಭರ್ಜರಿ ಮೆಗಾ ಪ್ಲಾನ್ ಮಾಡುತ್ತಿದ್ದಾರೆ. ಹಾಗೆ ಇದರೊಂದಿಗೆ ಟಿಎಂಸಿಯ ಅತೃಪ್ತರ ಮೇಲೂ ಬಿಜೆಪಿ ಕಣ್ಣು ಹಾಕಿದ್ದು ಚುನಾವಣೆಗೂ ಮುನ್ನ ಅವರಿಗೂ ಗಾಳ ಹಾಕುವ ಎಲ್ಲಾ ಸಾಧ್ಯತೆಗಳಿವೆ. ಮಮತಾ ಬ್ಯಾನರ್ಜಿ ಪ್ರಭಾವಿ ಸಿಎಂ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅವರು ನಂದಿ ಗ್ರಾಮದಿಂದ ಸಂಗ್ರಾಮಕ್ಕೆ ಇಳಿದಿರೋ ಹಿಂದೆಯೂ ಒಂದು ಸೀಕ್ರೆಟ್ ಅಡಗಿದೆ. ಯಾವೆಲ್ಲ ರಣತಂತ್ರ ಮಣಿಸೋದಕ್ಕೆ ಆ ಒಂದು ಹಾಗೂ ಬಿಜೆಪಿ ಮಹಾ ಪೈಪೋಟಿ ನಡೆಸುತ್ತಿದೆ. ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ ಇನ್ನಿಲ್ಲದ ಪ್ರಯತ್ನ ಮಾಡ್ತಿವೆ. ಇದೇ ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.